ನನ್ನ ಆರೋಪ ಅದು 4 ತಿಂಗಳಿಂದ ಗೃಹಲಕ್ಷ್ಮಿ ಕೊಟ್ಟಿಲ್ಲ, ವಿದ್ಯಾರ್ಥಿಗಳಿಗೆ ನಿಧಿ ಕೊಟ್ಟಿಲ್ಲ, ಇವತ್ತು ರೇಷನ್ ಕಾರ್ಡ್ ಸಮಸ್ಯೆನ ಸರಿ ಮಾಡಿಲ್ಲ. ರೇಷನ್ ಕಾರ್ಡಿನ BPL ತೊಗೊಂಡ್ರೆ ಇವರು ಗ್ಯಾರಂಟಿ ಯೋಜನೆ ಅವ್ರಿಗೆಲ್ಲ ಕೊಡಬೇಕಾಗತ್ತೆ. ಅದಕ್ಕೆ ಕಳೆದ 2 ವರ್ಷದಿಂದ BPL ಕಾರ್ಡಿನ ಆನ್ಲೈನು ಇದೇನೆ ಓಪನೇ ಮಾಡಿಲ್ಲ. ಏನಿದ್ರ ಅರ್ಥ? ಗ್ಯಾರಂಟಿ ಸ್ಕೀಮನ್ನ ಇವರು ಸರಿಗೆ ಮಾಡೋಕ್ಕಾಗದೇ ಇರುವಂಥ ಕಾರಣಕ್ಕೆ ಎಕ್ಸೆಪ್ಟ್ ಬಸ್ಸದೊಂದು ನಡೀತಿದೆ, ಆದರೆ ಕಾರ್ಪೊರೇಷನ್ ಇವತ್ತು ದುಡ್ಡು ಕೊಟ್ಟಿಲ್ಲ. ಕಾರ್ಪೊರೇಷನ್ಗೆ ದುಡ್ಡು ಕೊಡದೇ ಇರುವಂಥ ಪರಿಸ್ಥಿತಿ ಇವತ್ತು ಇದೆ. ಮೊನ್ನೆ ರಾಮಲಿಂಗಾರೆಡ್ಡಿಯವರು ಅದ್ರ ಬಗ್ಗೆ ಮಾತಾಡಿದ್ದಾರೆ. ಸೊ ಶಕ್ತಿ ಯೋಜನೆ ಒಂದು ಮಹಿಳೆಯರು ಓಡಾಡ್ತಿದ್ದಾರೆ, ಮಿಕ್ಕಿ ಯಾವ ಯೋಜನೆ ಅವ್ರ ಮನೆ ಬಾಗಿಲಿಗೆ ಬಂದಿದೆ? ಇವತ್ತಿನವರೆಗೂ ಯಾವುದೋ ಎಲ್ಲರ ಬೆಲೆಯು ಜಾಸ್ತಿ ಆಗಿರುವಂಥ ಈ ಸಂದರ್ಭದಲ್ಲಿ 2,000 ಕೊಟ್ಟು 5,000 ವಸೂಲಾತಿ ಆಗ್ತಿದೆ ಒಂದು ಮನೆಯಿಂದ ಅನ್ನುವಂಥ ಗಂಭೀರವಾದಂಥ ಆರೋಪವನ್ನು ನಮ್ಮ ವಿರೋಧ ಪಕ್ಷದ ನಾಯಕರು ಮಾಡಿದ್ದಾರೆ. ಆರ್ ಅಶೋಕ್ ಅವರು 2,000 ಕೊಡ್ತಾ ಇದ್ದೀರಾ, ಬಟ್ ನೀವು 5,000 ತೊಗೋತಾ ಇದ್ದೀರಾ ಅಂತ. ಆ ಹಿನ್ನೆಲೆಯಲ್ಲಿ ಗ್ಯಾರಂಟಿ ಸ್ಕೀಮನ್ನು ಸರಿ ಮಾಡೋಕ್ಕಾಗದೆ ಇಡೀ ರಾಜ್ಯದ ಜನರ ಗಮನವನ್ನು ಬೇರೆ ಕಡೆ ಸೆಳೆಯುವಂಥದ್ದು ಅಥವಾ ಬೇರೆ ಕಡೆಗೆ ಹರಿಸುವಂಥ ಮುಖ್ಯಮಂತ್ರಿಗಳು ಮಾಡಿದಾರಾ? ಅವ್ರ ತಂಡ ಏನಾದರೂ ಮಾಡಿದೆ? ನೋಡಿ, 3 ದಿವಸದಿಂದ ಮೀಸಲಾತಿಯ ಒಳ ಮೀಸಲಾತಿದ್ದು ಅಥವಾ ನಮ್ಮದು ಜಾತಿ ಗಣತಿ ಬರ್ತಿದ್ದಂಗೆ ಹನಿ ಟ್ರಾಪ್ದು ಹಿಂದಕ್ಕೆ ಹೊರಟೋಯ್ತು. ಅದು ಭಾಳ ಇಂಪಾರ್ಟೆಂಟ್ ಇತ್ತು ರಾಜ್ಯದಲ್ಲಿ, ಅದು ಮುಂದೆ ಹಿಂದಕ್ಕೆ ಹೊರಟೋಯ್ತು. ಆ ಹಿನ್ನೆಲೆಯಲ್ಲಿ ಡೈವರ್ಷನ್ ತೊಗೊಂಡಿದೆ ಅಂತ ನಾನಾದರೂ ಅಂದ್ಕೊಂಡಿದ್ದೆ. ಖಂಡಿತ ಆಗುತ್ತೆ. ಮಂಡನೆ ಮಾಡೋಕ್ಕೆ ಆಗುವಷ್ಟು ಸುಲಭ ಇಲ್ಲ ಇದು, ಯಾವ ಕಾರಣಕ್ಕೂ ಮಾಡಲ್ಲ. ನೋಡಿದ್ದಾರೆ, ಇನ್ಸುಲಿನ್ ಕೊಡಬೇಕಾದ್ರೆ ಟೆಸ್ಟ್ ಡೋಸ್ ಅಂತಾರಲ್ಲ ಆ ಥರ ಮಾಡಿದ್ದಾರೆ. ವಿರೋಧ ವ್ಯಕ್ತ ಆಗ್ತಿದ್ದಂಗೆ 17ನೇ ತಾರೀಕಿನ ಕ್ಯಾಬಿನೆಟ್ ಮೀಟಿಂಗಲ್ಲಿ ಮೋಸ್ಟ್ಲಿ ಅದ್ರ ಬಗ್ಗೆ ಪ್ರಸ್ತಾಪನೂ ಆಗಲ್ಲ. ಈಗಾಗಲೇ ಮಾಧ್ಯಮದ ತಮ್ಮೆಲ್ಲರ ಸುದ್ದಿ ಅಂತಲೇ ನಮಗೆ ಗೊತ್ತಿರೋದು, ಬೇರೆ ಯಾವ್ದಾದ್ರು ನಿವೃತ್ತ ಮುಖ್ಯ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ತನಿಖೆಗೆ ಏನು ಮಾಡಿ 6 ತಿಂಗಳು 8 ತಿಂಗಳು ಅಲ್ಲ, ಅದನ್ನೇ ಯಾಕೆ ಹೊರಗಡೆ ತರಬೇಕಾಗಿತ್ತು? ಇದರಲ್ಲಿ ಏನು ಲಾಭ ಸಿಗುತ್ತೆ? ಶೈಕ್ಷಣಿಕವಾಗಿ ಬೇರೆ ಜಾತಿಯಲ್ಲಿ ಏನೇನಾಗಿದೆ ಅನ್ನೋದು ಎಲ್ಲಿದೆ ಇವ್ರ ಹತ್ರ? ಈಗ ಹೊರಗಡೆ ಯಾವಾಗ ಬಿಡುತ್ತೆ? ಅದನ್ನು ಬಿಡಬಾರ್ದು ಅನ್ನೋದೇ ಈಗ ನಡೀತಾ ಇರೋದು. ಯಾಕಂದರೆ ವರದಿ 10 ವರ್ಷದಿಂದಂದು ಈಗ ನೀವು ಮಾಡಿ ಸರಿಯಾಗಿ ಮಾಡಿ ಯಾರು ಕೊಡ್ತಿರೋ ಅವರನ್ನು ಸರಿಯಾದಂಥ ರೀತಿ ಅಧಿಕಾರಿಗಳು ಖಂಡಿತ ಹೊಸದಾದಂಥ ರೀತಿಯಲ್ಲಿ ಜನಗಣತಿ ಮಾಡಬೇಕು ಅನ್ನೋದು BJP ಆಗ್ರಹನೂ ಇದೆ. ಮನೆಗೆ ಕಳಿಸ್ಬೇಕು, ಮನೆಗೆ ವಿಚಾರವನ್ನು ತಿಳಿಸ್ಬೇಕು. ಅದಕ್ಕೆ ಬೇಕಾದಂಥ ಏನು ಎಲ್ಲ ವಿರೋಧ ಪಕ್ಷದ ನಾಯಕರ ಸಭೆ ಕರಿಬೇಕು. ಯಾವ ಥರ ಫಾರ್ಮೆಟ್ ಇದೆ ಅಂತ ಅಲ್ಲಿ ಚರ್ಚೆ ಮಾಡಬೇಕು. ಸ್ವಾಮೀಜಿಗಳನ್ನೂ ಕರೀರಿ, ಸಾಹಿತಿಗಳನ್ನೂ ಕರೀರಿ. ಇಡೀ ರಾಜ್ಯ ಒಪ್ಪಬೇಕಾದಂಥದ್ದಲ್ವ ಇದು? ಒಪ್ಪುವಂಥ ರೀತಿಯಲ್ಲಿ ವೈಜ್ಞಾನಿಕವಾದಂಥ ರೀತಿಯಲ್ಲಿ ಫಾರ್ಮೆಟನ್ನು ಕೊಡಿಸ್ಬಿಟ್ಟು ಮಾಡಿಸಿ ಅನ್ನೋಂಥ ಮನವಿಯನ್ನು ನಾನು ಆಗ್ರಹವನ್ನು ಮಾಡ್ತೀನಿ.